ಯಾರು ಕೆಲಸ ಹುಡುಕ್ತಾ ಇದೀರಲ್ಲ, IT ಕೆಲಸ ಬೇಕು ನನಗೆ, ಅಷ್ಟೇ ಸ್ಯಾಲ್ರಿ ಬೇಕು, ಇದೇ ಸ್ಕಿಲ್ ಸೆಟ್ ಬೇಕು, ಅದೇ ಕಂಪನಿ ಬೇಕು, ನನಗೆ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರೋರು ಸ್ವಲ್ಪ ರಿಯಲ್ ಲೈಫ್ ಅಲ್ಲಿ ಬಂದು ನೋಡಿ. ಅಂದ್ರೆ ಐ ನೋ ನೀವು ತುಂಬಾ ಓದ್ಕೊಂಡಿದ್ದೀರಾ, ನಿಮಗೆ ಏನಂತಾರ ಡಿಸರ್ವಿಂಗ್ ಪೊಸಿಷನ್ ಸಿಗ್ಬೇಕು ಅಂತಿದೆ, ಆಲ್ ಫೈನ್ ಬ್ರದರ್. ಬಟ್ ಟೈಮ್ಸ್ ನೀವು ಐಡಲ್ ಆಗಿ ಕುತ್ಕೊಳ್ಳೋದು ತಪ್ಪು ಅನ್ಸುತ್ತೆ. ಅಂದ್ರೆ ನಿಮಗೆ ಕೆಲಸ ಇಲ್ಲ, ಬಟ್ ನೀವು ಓದ್ಕೊಂಡಿದ್ದೀರಾ, ಬಟ್ ಪಾರ್ಟ್ ಟೈಮ್ ಏನಾದ್ರು ಮಾಡ್ಬೋದು. ಸೊ ಈಗ ಸುಮಾರು ಜನ ನೋಡ್ತೀನಿ, ಗ್ರಾಜುಯೇಟ್ಸ್ಗಳು, ಎಂಪ್ಲಾಯೀಸ್ಗಳು ಫ್ರೀ ಟೈಮಲ್ಲಿ ರ್ಯಾಪಿಡೋ ಓಡಿಸ್ತಾರೆ, ಆಯ್ತಾ. ಇನ್ ಮಿಕ್ಕಿ ಟೈಮಲ್ಲಿ ಬೇರೆ ಏನಾದ್ರು ಒಂದು ಡೆಲಿವರಿ ಕೊಡ್ತಿರ್ತಾರೆ, ಏನೋ ಒಂದು ಮಾಡ್ತಿರ್ತಾರೆ, ಏನಂತಲ್ಲ ಒಂದು ಮಿನಿಮಮ್ ಸೋರ್ಸ್ ಆಫ್ ಇನ್ಕಮ್ ಅವೇರ್ ಮಾಡ್ತಿರ್ತಾರೆ. ಸೊ ದಟ್ ಈಸ್ ವೆರಿ ವೆರಿ ಏನಂತಾರಲ್ಲ ನೆಸಸರಿ, ಆಯ್ತಾ. ಯಾಕಂದ್ರೆ ನೀವು ಅಟ್ಲೀಸ್ಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಬೇರೆ ಮಾಡೋದಕ್ಕಾದ್ರೂ ನಿಮ್ಮ ಹತ್ರ ದುಡ್ಡು ಇರ್ಬೇಕಲ್ವಾ. ನೀವೆಲ್ಲ ಟೈಮು ನಿಮ್ಮ ಅಪ್ಪ ಅಮ್ಮನ ಕೇಳಕ್ಕಾಗಲ್ಲ, ಎಲ್ಲ ಟೈಮು ನೀವು ಸಾಲ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳಕ್ಕಾಗಲ್ಲ. ದಟ್ಸ್ ವೆರಿ ಸ್ಯಾಡ್, ಆಯ್ತಾ. ಯಾಕಂದ್ರೆ ನಿಮ್ಮ ಫ್ರೆಂಡ್ಸು ಕೂಡ ಅವ್ರಿಗೂ ಕಷ್ಟ ಇರುತ್ತೆ, ನಿಮ್ಮ ಅಪ್ಪ ಅಮ್ಮಂಗೂ ಕಷ್ಟ ಇರುತ್ತೆ, ಅವರು ಸಾಲ ಮಾಡಿ ಅವರು ಏನೋ ಕಷ್ಟಪಟ್ಟು ಬ್ಯಾಲೆನ್ಸ್ ಮಾಡಿ ಜೀವನ ನಡೆಸ್ತಾ ಇರ್ತಾರೆ. ಅವ್ರ ಹತ್ರ ಹೋಗಿ ಮತ್ತೆ ನಿಮ್ ಕಷ್ಟ ಹೇಳ್ಕೊಂಡು ಅವ್ರು ಅದನ್ನ ಹ್ಯಾಂಡಲ್ ಮಾಡಕ್ಕಾಗದೆ ಅವರು ಇನ್ನೊಂದೇನೋ ಪ್ರಾಬ್ಲಮ್ ತಗೊಂಡು ಟ್ರಬಲ್ ತಗೊಂಡು ನಿಮ್ಗೆ ಹೆಲ್ಪ್ ಮಾಡಿ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಯಾವಾಗ್ಲೂ ಏನು ಯೋಚನೆ ಮಾಡ್ಬೇಕು ಅಂದ್ರೆ, ನೀವು ಏನೇ ಇದ್ರು ಇರೆಸ್ಪೆಕ್ಟಿವ್ ಸಿಚುಯೇಷನ್, ನಿಮಗೆ ಮಿನಿಮಮ್ ಪಾರ್ಟ್ ಟೈಮ್ ಅಲ್ಲಿ ಏನ್ ಮಾಡಕ್ಕಾಗತ್ತೆ ಮಾಡಿ. ಸುಮ್ನೆ ಅವ್ರು ಏನ್ ಅನ್ಕೊಂತಾರೆ ಇವ್ರು ಏನ್ ಅನ್ಕೊಂತಾರೆ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಅಟ್ ದ ಎಂಡ್ ಯಾರು ಬರಲ್ಲ, ಯಾರು ಬಂದ್ಬಿಟ್ಟು ನಿಮಗೆ ₹100 ಅಂತೂ ಕೊಡಲ್ಲ. ಬೇಕಾದ್ರೆ ನೀವು ಟೆಸ್ಟ್ ಮಾಡಿ, ದುಡ್ಡಿದ್ದವರೇ ದುಡ್ಡು ಕೊಡಲ್ಲ. ಯಾರು ಗೊತ್ತಾ ದುಡ್ಡು ಕೊಡೋರು? ಮಿಡಲ್ ಕ್ಲಾಸ್ ಅವರು. ಅವ್ರು ಕಷ್ಟ ನೋಡಿರ್ತಾರಲ್ಲ, ಅವ್ರು ಮಾತ್ರ ನಿಮಗೆ ಹೆಲ್ಪ್ ಮಾಡ್ತಾರೆ. ಏನೇ ಕೆಲಸ ಇದ್ರು ಮಾಡ್ರಪ್ಪ, ಮನಸ್ಫೂರ್ತಿ ಮಾಡಿ. ಕಾಯಕವೇ ಕೈಲಾಸ, ಆಯ್ತಾ. ಅದು ದೊಡ್ಡದು ಇದು ಸಣ್ಣದು ಅಂತೆಲ್ಲ ಹಿಂಜರಿಬೇಡಿ. ಫಸ್ಟ್ ಸ್ವಲ್ಪ ಕೈಯಲ್ಲಿ ದುಡ್ಡು ಮಾಡ್ಕೊಳ್ಳಿ, ನೀವು ಸರ್ವೇ ಮಾಡಕ್ಕೆ ಏನ್ ಮಾಡ್ಬೇಕು ಮಾಡ್ಕೊಳ್ಳಿ.